ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. 2 ದಿನದಿಂದ ಕಾಣೆಯಾಗಿದ್ದ ಧರ್ಮರಾಜ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. 2 ದಿನಗಳಿಂದ ಕಾಣೆಯಾಗಿದ್ರು ಧರ್ಮರಾಜ್ 55 ವರ್ಷದ ವ್ಯಕ್ತಿ ಇದೀಗ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದಾರೆ. ಕಡಗುಪ್ಪೆ ಗ್ರಾಮದ ಧರ್ಮರಾಜ್ನನ್ನ ಆನೆ ತುಳಿದಿರೋದು. ಬೇಲೂರು ತಾಲೂಕಿನ ಹಿರೇಹಸಡೆ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. ಜುಲೈ 29ರಂದು ಧರ್ಮರಾಜ್ ನಾಪತ್ತೆಯಾಗಿದ್ರು. ಬಸ್ನಿಂದ ಇಳಿದು ಮನೆಗೆ ಹೋಗುವಾಗ ಕಾಡಾನೆ ದಾಳಿ ಮಾಡಿದೆ. ಬೇಲೂರಿಗೆ ಬಂದು ವಾಪಸ್ ಮನೆಗೆ ಹೋಗ್ತಿದ್ದುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಧರ್ಮರಾಜ್ ಮೃತದೇಹ ಎತ್ತಲು ಬಿಡದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಂಬಂಧಿಕರು. ಕಾಡಾನೆ ದಾಳಿಯಿಂದ ಇನ್ನೆಷ್ಟು ಬಲಿ ಆಗ್ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಂಬಂಧಿಕರು. ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇಂತಹ ಘಟನೆಗಳು ಆಗಾಗ ಆಗ್ತಾನೆ ಇರುತ್ತೆ. ಕಾಡಾನೆ ದಾಳಿಗೆ ಸಾಕಷ್ಟು ಜನ ಇಲ್ಲಿವರೆಗೂ ಬಲಿಯಾಗಿದ್ದಾರೆ. ಹಾಗಾಗಿ ಈಗ ಧರ್ಮರಾಜ್ ಅನ್ನೋರು 55 ವರ್ಷ ಏನು ಬೇಲೂರಿನಿಂದ ವಾಪಸ್ ಮನೆಗೆ ಹೋಗುವಾಗ ಈ ಒಂದು ಘಟನೆ ಆಗಿರುತ್ತೆ. 2 ದಿನದ ಹಿಂದೆ ಕಾಣೆಯಾಗಿದ್ದ ಧರ್ಮರಾಜ್ ಈಗ ಶವವಾಗಿ ಪತ್ತೆ ಆಗಿದ್ದಾರೆ. ಕಾಡಾನೆ ದಾಳಿಗೆ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಕುಟುಂಬಸ್ಥರು ಬಂದಿದ್ದಾರೆ. ಅಲ್ಲಿಂದ ಶವವನ್ನ ತೆಗಿಬೇಡಿ, ಇನ್ನೆಷ್ಟು ಕಾಡಾನೆಗೆ ಇನ್ನೆಷ್ಟು ವ್ಯಕ್ತಿಗಳು ಜೀವಗಳು ಬಲಿಯಾಗಬೇಕು, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ಧರ್ಮರಾಜ್ ಅವರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಡಾನೆ ದಾಳಿಗೆ ಧರ್ಮರಾಜ್ ಅನ್ನೋರು 55 ವರ್ಷ ಬಲಿಯಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಈಗ ನಾವೇ ನಾವು ಮಂಜು ದೊಡ್ಡ ಮನೆ ಮಂಜು, ನಾನು ಬಸವರಾಜು, ಸತೀಶ್, ಕಣಪ, ಒಂದು 5-6 ಹುಡುಗರು ಈಗ ಜಸ್ಟ್ ಹುಡುಕಿದ್ದು ಅಷ್ಟೇ. ಹಿರೇಸಡೆ ಸಿರುತ್ತೆ ಸುದರ್ಶನ್ ಅವರ ತೋಟ. ನಾವು ಬೆಳಗಿಂದ ಹುಡುಕ್ತಾ ಇದ್ದು. ಬೆಳಗಿಂದ ಹುಡುಕಿ ಎಲ್ಲ ಮಾಡಿ ಇವರು ಫಾರೆಸ್ಟ್ ಅವರು ಬಂದಿದ್ರು. ನಾಯಿ ಎಲ್ಲ ತಗೊಂಡ್ರು. ರೋಡಿಂದ ಕೆಳಗಡೆ ಹೋಗಿತ್ತು. ಆದ್ರೆ ಇಲ್ಲ ಡ್ರೋನ್ ಬಿಡಿ ಅಂತಂದ್ರು. ಡ್ರೋನ್ ಬಿಟ್ಟು ನೋಡಿಲ್ಲ ಅವರು ಹೋದ್ ವಾಪಸ್. ಆದ್ರೆ ಬೆಳಗಿಂದ ಹುಡುಕ್ತಾ ತೋಟ ಸಾಲು ಹುಡುಕ್ತಾ ಇವಾಗ ಸಿಕ್ಕಿಲ್ಲ. ಧರ್ಮರಾಜ್ ಎಲ್ಲಿ ಹೋಯ್ದ್ರು ಅವರು ಬೇಲೂರು ಹೋಗಿ ಬರ್ತಾರೆ. ಎಷ್ಟೊತ್ತಿನಲ್ಲಿ? ಸಂಜೆ. ಯಾವತ್ತು? ನೆನ್ನೆಲ್ಲ ಮೊನ್ನೆ ಸಂಜೆ, ಬುಧವಾರ ಸಂಜೆ. ಹಿರೇಸಡೆ ಸಿರುತ್ತೆ ಸುದರ್ಶನ್ ಅವರ ತೋಟ. ನಾವು ಬೆಳಗಿಂದ ಹುಡುಕ್ತಾ ಇದ್ದು. ಬೆಳಗಿಂದ ಹುಡುಕಿ ಎಲ್ಲ ಮಾಡಿ ಇವರು ಫಾರೆಸ್ಟ್ ಅವರು ಬಂದಿದ್ರು. ನಾಯಿ ಎಲ್ಲ ತಗೊಂಡ್ರು. ರೋಡಿಂದ ಕೆಳಗಡೆ ಹೋಗಿತ್ತು. ಆದ್ರೆ ಇಲ್ಲ ಡ್ರೋನ್ ಬಿಡಿ ಅಂತಂದ್ರು. ಡ್ರೋನ್ ಬಿಟ್ಟು ನೋಡಿಲ್ಲ ಅವರು ಹೋದ್ ವಾಪಸ್. ಆದ್ರೆ ಬೆಳಗಿಂದ ಹುಡುಕ್ತಾ ತೋಟ ಸಾಲು ಹುಡುಕ್ತಾ ಇವಾಗ ಸಿಕ್ಕಿಲ್ಲ. ಧರ್ಮರಾಜ್ ಎಲ್ಲಿ ಹೋಯ್ದ್ರು ಅವರು ಬೇಲೂರು ಹೋಗಿ ಬರ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಎಸ್ ಚೇತನ್, ಈ ರೀತಿ ಸಕಲೇಶಪುರ, ಹಾಸನ, ಚಿಕ್ಕಮಗಳೂರು ಇಂತಹ ಈ ಕಡೆ ಕಾಡಾನೆಗೆ ಸಾಕಷ್ಟು ಬಲಿ ಆಗ್ತಾನೆ ಇದೆ. ಆದ್ರೂ ಕೂಡ ಅಲ್ಲಿ ಅಧಿಕಾರಿಗಳು ಯಾವ ರೀತಿನೂ ಕ್ರಮ ತಗೊಂಡಿಲ್ವಾ? ಇವಾಗ ಏನು ಸಾವನ್ನಪ್ಪಿರೋ ಧರ್ಮರಾಜ್ ಅವರ ಕುಟುಂಬಸ್ಥರ ಆಗ್ರಹ ಏನಾಗಿದೆ? ಖಂಡಿತ ಧನುಶ್ರೀ, ಹಾಸನ ಜಿಲ್ಲೆಯಲ್ಲಿ ಆನೆ ಮಾನವನ ಸಂಘರ್ಷ ಮುಂದುವರಿತಾನೆ ಇದೆ. ಒಂದಷ್ಟು ಪ್ರತಿಭಟನೆಗಳಾಗುತ್ತೆ. ಸಂಘಟನಾಕಾರರು ಒಂದಷ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ಸಚಿವರು ಕೂಡ ಬರ್ತಾರೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ಹಾಸನ ಜಿಲ್ಲೆಗೆ ನಿಜವಾಗ್ಲೂ ಇದೊಂದು ಶಾಪ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ದಿನೇ ಕಳೆದಂತೆ ಈ ಆನೆ ಮಾನವನ ಸಂಘರ್ಷ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಈ ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿಯಾಗ್ತಾನೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಕೂಡ ಈಗೇನು ಬೇಲೂರು ತಾಲೂಕಿನ ಹಿರೇಹಸಡೆ ಗ್ರಾಮದ ಬಳಿ ಘಟನೆ ನಡೆದಿದೆ. ಈ ಸಂಬಂಧ ಈಗಾಗಲೇ ಸಾವನ್ನಪ್ಪಿರೋ ಸ್ಥಳದಲ್ಲಿ ಸಂಬಂಧಿಕರು ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಈ ತರದ ಪ್ರತಿಭಟನೆಗಳು ಶಾಸಕರು ಅಥವಾ ಸಚಿವರು ಸ್ಥಳಕ್ಕೆ ಬರ್ತಾರೆ, ಭೇಟಿ ಕೊಡ್ತಾರೆ. ಆದ್ರೆ ಒಂದಷ್ಟು ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಆದ್ರೆ ಇದು ಯಾವಾಗ ಈ ಆನೆ ಮಾನವನ ಸಂಘರ್ಷ ತಪ್ಪುತ್ತೆ ಅನ್ನೋದು ಹಾಸನ ಜಿಲ್ಲೆಯ ಏನು
ಈ ಮಲೆನಾಡು ಭಾಗದ ನಿವಾಸಿಗಳಿದ್ದಾರೆ ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯ ಈಗೇನು ಕಾಡಾನೆ ದಾಳಿಯಿಂದ ವ್ಯಕ್ತಿ ಬಲಿಯಾಗಿದ್ದಾರೆ, ಇಲ್ಲಿ ಮೃತದೇಹ ಎತ್ತಲು ಬಿಡದೆ ಪ್ರತಿಭಟನೆಯನ್ನು ಕೂಡ ಸಂಬಂಧಿಕರು ಮಾಡ್ತಿದ್ದಾರೆ. ಅಂದ್ರೆ ಸುರಿಯೋ ಮಳೆ ನಡುವೆ ಕೂಡ ಅವರು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಕಾಡಾನೆ ದಾಳಿಯಿಂದ ಇನ್ನೆಷ್ಟು ಬಲಿಯಾಗಬೇಕು ಅಂತ ತಮ್ಮ ಆಕ್ರೋಶವನ್ನು ಕೂಡ ಅವರು ಹಾಕ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದಷ್ಟು ಪ್ರತಿಭಟನೆ ಆಗಿದ್ರೂ ಕೂಡ ಯಾವುದೇ ಪರಿಣಾಮ ಬೀರ್ತಿಲ್ಲ ಅನ್ನೋದು ಅವರ ಒಂದು ಆಕ್ರೋಶ ಆಗಿದೆ. ಹಾಗಾಗಿ ಸ್ಥಳಕ್ಕೆ ಸಂಬಂಧಪಟ್ಟ ಮಂತ್ರಿನೇ ಬರಬೇಕು ಅಂತ ಸದ್ಯ ಪಟ್ಟಿಡಿದಿದ್ದಾರೆ. ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ಸ್ಥಳೀಯರು ಮಾಡ್ತಿರ್ತಕ್ಕಂಥದ್ದು. ಸದ್ಯ ಸಂಬಂಧಿಕರನ್ನ ಮನವೊಲಿಸಲು ಹರಸಾಹಸ ಪಡೆದಿದ್ದಾರೆ ಅಧಿಕಾರಿಗಳು. ಏನು 55 ವರ್ಷದ ಧರ್ಮರಾಜ್ ಅವರು ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಈ ಸಂಬಂಧ ಈಗಾಗಲೇ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದಾರೆ ಸ್ಥಳಕ್ಕೆ. ಒಂದಷ್ಟು ಅವರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಧರ್ಮರಾಜ್ ಏನಿದ್ದಾರೆ ಅವರು ಜುಲೈ 29ರಂದು ನಾಪತ್ತೆ ಆಗಿದ್ರು. ಮತ್ತೆ ಬೇಲೂರಿನಿಂದ ಮನೆಗೆ ವಾಪಸ್ ಆಗುವ ವೇಳೆ ಈ ತರದ ಒಂದು ಕಾಡಾನೆ ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು. ಏನು ತೊಳಲು ಗ್ರಾಮದ ಬಳಿ ಬಸ್ನಿಂದ ಇಳಿದು ಮನೆಗೆ ನಡೆದುಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಈ ದುರಂತ ನಡೆದಿರತಕ್ಕಂಥದ್ದು. ಹಾಗಾಗಿ ಅರಣ್ಯ ಪ್ರದೇಶದಲ್ಲಿ ಮೃತದೇಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರತಿಭಟನೆ ನಡೀತಾ ಇದೆ. ಆದ್ರೆ ಈ ಏನು ಪ್ರತಿಭಟನೆ ತಾರ್ಕಿಕ ಅಂತ್ಯ ಹೇಗೆ ಕಾಣುತ್ತೆ, ಮಂತ್ರಿಗಳು ಅಥವಾ ಈ ಸಚಿವರು ಅಧಿಕಾರಿಗಳು ಏನು ಭರವಸೆಯನ್ನ ನೀಡ್ತಾರೆ ಅಥವಾ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನಶ್ರೀ. ಓಕೆ ಚೇತನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.